ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸ, ಈ ಸಮಯವು ನಿಮ್ಮಿಂದ ನೇಮಕವಾದಂಥ ದಿವಸವಾಗಿದೆ. ದೇವರೇ, ನೀವು ನನ್ನ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳಲ್ಲಿ ಸಾಕ್ಷ್ಯ ಭಾಗ 9ರಲ್ಲಿ 3ನೇ ಭಾಗವನ್ನು ಇವತ್ತು ನನ್ನ ಸಹೋದರ ಸಹೋದರಿಯರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದಕ್ಕಾಗಿ, ಮಾಡ್ತಾ ಇರುವುದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇನೆ. ಹಾಗೂ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರು ಕೂಡ ಯಾವುದೇ ಗಡಿಬಿಡಿಯಿಲ್ಲದೆ, ಅಡಚಣೆ ಇಲ್ಲದೆ ಚೆನ್ನಾಗಿ ಕೇಳುವಂತೆ ಅವರನ್ನು ಕೂಡ ಹೇರಳವಾಗಿ ನೀವು ಆಶೀರ್ವದಿಸಿರಿ. ದೇವರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ನಮಸ್ಕಾರಗಳು. ಇವತ್ತಿನ ಸಂದೇಶದ ಭಾಗ ಸಾಕ್ಷ್ಯ ಭಾಗ 9ರಲ್ಲಿ 3ನೇ ಭಾಗ ಹಾಗೂ ಕೊನೆಯ ಭಾಗ, ಪೂಜೆ ಹೋಮಗಳಿಂದ ರಕ್ಷಣೆ ಇಲ್ಲ ಎಂಬುದಾಗಿ. ಮೊದಲ ವಚನವನ್ನು ಓದಿಕೊಳ್ಳೋಣ. ಪ್ರಸಂಗಿ 5ನೇ ಅಧ್ಯಾಯ 1ನೇ ವಚನ. ಪ್ರಸಂಗಿ 5ನೇ ಅಧ್ಯಾಯ 1ನೇ ವಚನ. ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು, ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿ ಕೊಡುವುದೇ ಲೇಸು. ತಾವು ಮಾಡುವುದು ಅಧರ್ಮವೆಂದು ಮೂಢರಿಗೆ ಗೊತ್ತೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಪೂಜೆ, ಪುಸ್ಕಾರ, ಹೋಮಗಳಿಗೆ ಹೋಗುವುದಕ್ಕಿಂತ ಮೊದಲು, ನಾವು ಕಾಲು ತೆಗೆಯೋದಕ್ಕಿಂತ ಮೊದಲು, ಹೆಜ್ಜೆ ತೆಗೆಯೋದಕ್ಕಿಂತ ಮೊದಲು ಗಮನಿಸಬೇಕಾಗಿದೆ. ನಾವು ಖಂಡಿತವಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುಸ್ಕಾರ ಮಾಡಿದರೆ ನಮಗೆ ಯಾವುದೇ ರಕ್ಷಣೆ ಇಲ್ಲ. ಇದು ಮೂಢರ ಯಜ್ಞವಾಗಿದೆ. ಅದಲ್ಲದೆ ಅದನ್ನು ಬಿಟ್ಟು ದೇವರ ಸಾನ್ನಿಧ್ಯಕ್ಕೆ ಬಂದು ದೇವರ ವಾಕ್ಯಕ್ಕೆ ಕಿವಿ ಕೊಡುವುದೇ ಲೇಸು. ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆದರೆ ಮಾತ್ರ ನಮಗೆ ರಕ್ಷಣೆ ಇದೆ. ತಾವು ಮಾಡುವುದು ಅಧರ್ಮವೆಂದು ಮೂಢರಿಗೆ ಗೊತ್ತೇ ಇಲ್ಲ. ಒಂದು ವೇಳೆ ಗೊತ್ತಿದ್ದು ಕೂಡ ಇದನ್ನು ಮಾಡುವುದು ಮೂರ್ಖರ ಕೆಲಸವಾಗಿದೆ ಎಂಬುದಾಗಿ ಪ್ರಸಂಗಿ 5ನೇ ಅಧ್ಯಾಯ 1ನೇ ವಾಕ್ಯ ನಮಗೆ ತಿಳಿಸಲ್ಪಡುತ್ತದೆ. ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು, ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿ ಕೊಡುವುದೇ ಲೇಸು. ತಾವು ಮಾಡುವುದು ಅಧರ್ಮವೆಂದು ಮೂಢರಿಗೆ ಗೊತ್ತೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಆದ್ದರಿಂದ ನಾವು ಈ ದೇವಸ್ಥಾನಗಳಿಗೆ, ಪೂಜೆ ಪುಸ್ಕಾರಗಳಿಗೆ ನಮಗೆ ರಕ್ಷಣೆಗಾಗಿ ಹೋಗುವಂತ ಮೊದಲೇ ಯೋಚಿಸೋಣ. ಖಂಡಿತವಾಗಿ ನಾವು ಹಿಂದಿನ ತರಗತಿಯಲ್ಲಿ ಕೂಡ ಕೇಳಿಕೊಂಡಿದ್ದೇವೆ, ಇದರಿಂದ ಯಾವುದೇ ಫಲವಿಲ್ಲ. ದೇವರ ಮಾತಿಗೆ ಕಿವಿ ಕೊಟ್ಟು ಅದನ್ನು ನಮ್ಮ ಶರೀರದಲ್ಲಿ ಅಳವಡಿಸಿಕೊಂಡು ನಡೆಯುವುದೇ ನಮಗೆ ರಕ್ಷಣೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮುಂದಿನ ವಾಕ್ಯಕ್ಕೆ ಹೋಗೋಣ. ಯೆರೆಮೀಯ 7ನೇ ಅಧ್ಯಾಯ 23ನೇ ವಚನ. ಯೆರೆಮೀಯ 7:23. ಆದರೆ ಈ ಒಂದು ಅಪ್ಪಣೆಯನ್ನು ಮಾತ್ರ ಕೊಟ್ಟೆನು, ನನ್ನ ಧ್ವನಿಗೆ ಕಿವಿಕೊಡಿರಿ. ನಾನು ನಿಮ್ಮ ದೇವರಾಗಿರುವೆನು, ನೀವು ನನ್ನ ಪ್ರಜೆಯಾಗಿರುವಿರಿ. ನಿಮಗೆ ಹಿತವಾಗುವಂತೆ ನಾನು ವಿಧಿಸುವ ಮಾರ್ಗದಲ್ಲೇ ನಡೆಯಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮಗೆ ಒಂದು ಅಪ್ಪಣೆಯನ್ನು ಕೊಟ್ಟಿದ್ದಾರೆ. ಏನೆಂದರೆ, ಯಾವುದೇ ಪೂಜೆ ಪುಸ್ಕಾರ ಹೋಮಗಳಿಗೆ ಹೋಗಬೇಡಿ. ಹಿಂದೆ ನಾವು ತಿಳಿದುಕೊಂಡಂತೆ ನನ್ನ ಮಾತಿಗೆ ನೀವು ಕುಡೀರಿ, ಆಗ ನಾನು ನಿಮಗೆ ದೇವರಾಗ್ತೇನೆ, ನೀವು ನನಗೆ ಪ್ರಜೆಯಾಗಿರುವಿರಿ. ಹಾಗೆ ಮಾಡಿದರೆ ಮಾತ್ರ ನಿಮಗೆ ಎಲ್ಲ ವಿಷಯಗಳಲ್ಲಿಯೂ ನಿಮಗೆ ಹಿತವಾಗುವಂತೆ, ಅಂದರೆ ಒಳ್ಳೆಯದಾಗುವಂತೆ ನಾನು ನಿಮಗೆ ಮಾಡ್ತೇನೆ. ನನ್ನ ಮಾರ್ಗದಲ್ಲಿ ನಡೆಯಿರಿ. ಈ ಹೋಮ ಯಜ್ಞಗಳಿಗಾಗಿ, ಪೂಜೆ ಪುಸ್ಕಾರಗಳಿಗಾಗಿ ಹೋಗಬೇಡಿ. ಕಾರಣ ಪೂಜೆ ಪುಸ್ಕಾರಗಳು ಅದು ವಿಗ್ರಹಗಳು, ಬಾಯಿ ಬರದ ಮೂಕ ಬೊಂಬೆಗಳು. ಅದನ್ನು ಮನುಷ್ಯ ಮಾಡುತ್ತಾನೆ, ಅದಕ್ಕೆ ಅಡ್ಡ ಬೀಳೋದು, ಅದರಲ್ಲಿ ಯಾವುದೇ ಶಕ್ತಿ ಇಲ್ಲ ಎಂಬುದಾಗಿ ಯೆಶಾಯ 49:9-20 ಮತ್ತು ಕೀರ್ತನೆ 115 ಮತ್ತು 135ರಲ್ಲಿ ನಾವು ಸ್ಪಷ್ಟವಾಗಿ ಇದನ್ನು ಓದಿಕೊಳ್ಳಬಹುದು. ಅದರಲ್ಲಿ ಯಾವುದೇ ಫಲವಿಲ್ಲ. ಈ ವಚನದಲ್ಲಿ ಕೂಡ ನಮಗೆ ದೇವರು ಯೆರೆಮೀಯನ ಮೂಲಕ ತಿಳಿಯಪಡಿಸುವುದೇನೆಂದರೆ,
ನನ್ನ ಮಾತಿಗೆ ನೀವು ಕಿವಿಕೊಟ್ಟು ನಡೆಯಿರಿ, ಅದನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆಯಿರಿ. ಆಗ ನಾನು ನಿಮಗೆ ದೇವರಾಗ್ತೇನೆ, ನೀವು ನನಗೆ ಪ್ರಜೆ ಆಗ್ತೀರಿ. ಹಾಗೆ ಆ ಮಾರ್ಗದಲ್ಲಿ ನಡೆದರೆ ನಿಮಗೆ ಎಲ್ಲ ರೀತಿಯಲ್ಲೂ ನಾನು ಒಳ್ಳೆಯದಾಗುವಂತೆ, ಹಿತವಾಗುವಂತೆ ನಾನು ನಿಮಗೆ ಆಶೀರ್ವದಿಸ್ತೇನೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಮತ್ತಾಯ 17ನೇ ಅಧ್ಯಾಯ 5ನೇ ವಚನ. ಮತ್ತಾಯ 17ನೇ ಅಧ್ಯಾಯ 5ನೇ ವಚನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗೆ ಮಾತಾಡುತ್ತಿರುವಾಗಲೇ ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು. ಇದಲ್ಲದೆ ಆ ಮೋಡದೊಳಗಿಂದ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿ ಆಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಹೋದರ ಸಹೋದರಿಯರೇ, ಯೇಸು ಯಾಕೋಬ, ಪೇತ್ರ, ಯೋಹಾನರನ್ನು ಒಂದು ಬೆಟ್ಟಕ್ಕೆ ಕರೆದುಕೊಂಡು ನಿಜರೂಪವನ್ನು ತೋರಿಸಲು ಹೋಗಿದ್ದಾರೆ. ಅಲ್ಲಿ ಇವರಿಗೆ ನಿಜರೂಪವನ್ನು ತೋರಿಸ್ತಾ ಇರುವಾಗ ಸ್ವಾಮಿ ಈ ಯಾಕೋಬ, ಪೇತ್ರ, ಯೋಹಾನನಿಗೆ ಮೇಲೆ ಆಕಾಶದಿಂದ ಒಂದು ವಾಣಿಯಾಯಿತು. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಆತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿಯಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಚನಗಳನ್ನು ಕೂಡ ನಾವು ಗಮನಿಸುವಾಗ ದೇವರ ಮಾತನ್ನು ಕೇಳಿದರೆ ಮಾತ್ರ ನಮಗೆ ರಕ್ಷಣೆ. ಆಕಾಶದಿಂದ ನೀವು ಪೂಜೆ ಮಾಡಿ, ಹೋಮ ಮಾಡಿ, ಮಾಯಾ ಮಂತ್ರ ಜ್ಯೋತಿಷ ಮಾಡಿ, ವಿಗ್ರಹಾಧನೆಗಳಿಗೆ ಮಾಡಿ ಹೇಳಿಲ್ಲ. ನನ್ನ ಮಾತನ್ನು ಕೇಳಿರಿ, ಅಥವಾ ನನಗೆ ಪ್ರತಿಯೊಂದು ಪೂಜೆಗೆ ಇಷ್ಟು ದುಡ್ಡು ಕೊಡಿ, ಇಂತಿಂಥ ಪೂಜೆಯನ್ನು ಮಾಡಿಸಿ, ಇಂತಿಂಥ ಕಡೆಗೆ ನೀವು ಹೋಗಿ ಅಲ್ಲಿ ಹೀಗೆ ನೀವು ಮಾಡಿಸಿ ಎಂಬುದಾಗಿ ಏನು ಕೇಳಲಿಲ್ಲ. ಆಕಾಶದಿಂದ ವಾಣಿ ಮಾತ್ರ ಕೇಳಿದ್ದು, ನನ್ನ ಮಾತನ್ನು ಕೇಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಚನದಲ್ಲಿ ನೋಡುವಾಗ ಈತನ ಮಾತನ್ನು ಕೇಳಿರಿ. ಈಗ ನಾವು ಯೇಸುವಿನ ಮಾತನ್ನು ನಾವು ಕೇಳಿ ನಡೆದಾಗ ಖಂಡಿತವಾಗಿ ಹಿಂದಿನ ವಚನದಲ್ಲಿ ನಾವು ತಿಳಿದುಕೊಂಡಾಗೆ ದೇವರು ನಮಗೆ ಎಲ್ಲವನ್ನು ಹಿತಕರವಾಗುವಂತೆ ಮಾಡುತ್ತಾನೆ. ಆದುದರಿಂದ ದೇವರ ವಾಣಿಗೆ ನಾವು ಕಿವಿಗೊಟ್ಟು ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆಯಬೇಕಾದರೆ ₹1 ಕೂಡ ನಾವು ಖರ್ಚು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ, ಯಾರ ಬಳಿಗೂ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ. ಇದುವೇ ಆಕಾಶದವಾದಂಥ ವಾಣಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಹಲ್ಲೆಲೂಯ. ಆದ್ದರಿಂದ ಎಲ್ಲ ಕಷ್ಟ, ಸಂಕಟ, ದುಃಖಗಳನ್ನು ದೇವರ ವಾಕ್ಯದ ಮೂಲಕ ನಾವು ತಿಳಿದುಕೊಂಡು ನಾವು ಅದನ್ನು ಬಿಟ್ಟು ದೇವರ ಮಾತಿಗೆ ವಿಧೇಯರಾಗಿ ನಡೆದರೆ ಮಾತ್ರ ನಮಗೆ ರಕ್ಷಣೆ, ಹೊರತು ಯಾವುದೇ ಪೂಜೆ ಪುಸ್ಕಾರಗಳಿಂದ ನಮಗೆ ಖಂಡಿತವಾಗಿಯೂ ರಕ್ಷಣೆ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಮೀಕ 6ನೇ ಅಧ್ಯಾಯ 8ನೇ ವಚನ. ಮೀಕ 6:8. ಮನುಷ್ಯನೇ, ಒಳ್ಳೆಯದು ಇಂಥದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ಈಗಾಗಲೇ ನಮಗೆ ಯಾವುದು ಒಳ್ಳೆಯದೆಂಬುದಾಗಿ ದೇವರು ನಮಗೆ ಪಡಿಸುತ್ತಲೇ ಇದ್ದಾರೆ, ತೋರಿಸುತ್ತಲೇ ಇದ್ದಾರೆ. ಯಾವುದೆಂದರೆ ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು. ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಸಹೋದರ ಸಹೋದರಿಯರೇ, ಪ್ರತಿಯೊಂದು ವಿಷಯದಲ್ಲಿ ನ್ಯಾಯವನ್ನು ಆಚರಿಸುವುದು, ನ್ಯಾಯವನ್ನು ಮಾತನಾಡುವುದು, ನ್ಯಾಯದಂತೆ ಒದಗಿಸಿಕೊಡುವುದು. ಹಾಗೆ ನಾವು ಹಿಂದಿನ ತರಗತಿಯಲ್ಲಿ ಕೂಡ ನಾವು ಕೇಳಿಕೊಂಡಿದ್ದೇವೆ, ಕರುಣೆ ಅಂದರೆ ಏನು, ಇಂತಿಂಥವರಿಗೆ ದಾನ ಧರ್ಮ ಮಾಡುವುದು, ನನಗೆ ಮಾಡಿದ ಹಾಗೆ ಎಂಬುದಾಗಿ ಅದನ್ನು ಮಾಡುವುದು. ನಿಮ್ಮ ಯಜ್ಞ ಬೇಡ, ನನಗೆ ಕರುಣೆ ಬೇಕು ಎಂಬುದಾಗಿ. ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಅಂದರೆ ನಮ್ಮ ಸೃಷ್ಟಿಕರ್ತನಾದ ದೇವರ ಮಾತಿಗೆ ವಿಧೇಯರಾಗಿ ಅವರನ್ನು ಸಂತೋಷಗೊಳ್ಳುವಂತೆ ಮಾಡುವುದೇ ನಮ್ಮ ಕೆಲಸವಾಗಿದೆ. ಅದೇ ರೀತಿ ನಡೆದುಕೊಳ್ಳುವುದು. ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷೆಯನ್ನು? ಬೇರೆ ಯಾವುದೇ ಪೂಜೆ ಪುಸ್ಕಾರ, ಹಣ್ಣು ಹಂಪಲು, ಪ್ರಾಣಿ ಬಲಿ ಯಾವುದನ್ನು ಕೇಳ್ತಾ ಇಲ್ಲ.
ಸಹೋದರ ಸಹೋದರಿಯರೇ, ಇವತ್ತೊಂದು ಕಡೆ ನೋಡ್ತೇವೆ, ನಾವು ಹಿಂದೆ ತಿಳಿದುಕೊಂಡಿದ್ದೇವೆ ಈ ವಿಷಯವನ್ನು. ಪೂಜೆಗೆ ಹೋಗುವಾಗ ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಇಂತಿಂಥ ಪೂಜೆಗೆ ಇಷ್ಟು ಸಾವಿರ ರೂಪಾಯಿ, ಇಷ್ಟು ಸಾವಿರ ರೂಪಾಯಿ, ಇಷ್ಟು ಸಾವಿರ ರೂಪಾಯಿ, ಇಂಥ ಗಂಧ ಪ್ರಸಾದಕ್ಕೆ ಇಷ್ಟು. ಇನ್ನು ಅನೇಕರಿಗೆ ನೀವು ನಮಗೆ ಫೋನ್ಪೇ ಮಾಡಿ, ಗೂಗಲ್ ಪೇ ಮಾಡಿ, ಇಷ್ಟು ಹಣವನ್ನು ಕಳಿಸಿ ಪೂಜೆ ಮಾಡಿ ನಿಮಗೆ ಪ್ರಸಾದವನ್ನು ನಾವು ಕೊಡುತ್ತೇವೆ ಎಂಬುದಾಗಿ. ದೇವರು ಯಾವ ಪೂಜೆ ಮಾಡು, ಪ್ರಸಾದ ತಿನ್ನು ಅಂತೇಳಿ ಯಾವುದು ಕೊಡಲಿಲ್ಲ. ನನ್ನ ಸಹೋದರ ಸಹೋದರಿಯರೇ, ಇಲ್ಲಿವರೆಗೆ ನಾವು ಕೇಳಿದ ವಚನದ ಪ್ರಕಾರ ನನ್ನ ಮಾತನ್ನು ಕೇಳಿ ನಡೆಯಿರಿ. ಯಾವುದೇ ಪೂಜೆ ಪುಸ್ಕಾರ ಹೋಮಗಳು ಅವಶ್ಯವಿಲ್ಲ. ಇದನ್ನು ಮಾಡುವವರು ಅವರ ಹೊಟ್ಟೆ ತುಂಬಿಸೋಕ್ಕೋಸ್ಕರ ಜನರನ್ನು ವಂಚಿಸುವವರಾಗಿದ್ದಾರೆ. ಇದನ್ನು ಒಂದು ಪೂಜೆ ಮಾಡುವಂಥ ಒಂದು ಮನುಷ್ಯನಲ್ಲಿ ನಾವು ಒಂದು ಸಹೋದರಿ ಮತ್ತು ಸಹೋದರರು ನಾನು ಕೂಡಿದರ ವಿಷಯ ಮಾತನಾಡಿದಾಗ ಪೂಜೆ ಮಾಡುವಂಥ ಒಂದು ಮನುಷ್ಯನು ಹೇಳಿದ ಮಾತು, ನಾವು ಸತ್ಯವನ್ನು ಹೇಳಿದರೆ ಗಂಟೆ ಮನೆ ಆಡಿಸುವ ಹಾಗೆ ಇಲ್ಲ ಎಂಬುದಾಗಿ. ಆಗ ಯಾಕೆ ಈ ರೀತಿ ನೀವು ಜನಗಳನ್ನ ವಂಚನೆ ಮಾಡ್ತಾ ಇದ್ದೀರಿ ಎಂಬುದು ಮರುಪ್ರಶ್ನೆ ಹಾಕಿದಾಗ, ನಮ್ಮ ಹಿರಿಯರು ನಮ್ಮ ಹೊಟ್ಟೆಪಾಡಿಗಾಗಿ ಒಂದು ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ, ಅದನ್ನು ನಾವು ಮಾಡ್ತಾ ಇದ್ದೇವೆ ಎಂಬುದಾಗಿ. ದೇವರ ನಮಗೆ ಸ್ತೋತ್ರವಾಗಲಿ. ಇದೇ ವಿಷಯವನ್ನು 1995 ಇಸವಿಯಲ್ಲಿ ನಾನು ಈ ಹಿಂದೆ ಹೇಳಿದ ಹಾಗೆ ಕೇರಳದಲ್ಲಿ ಮೊಟ್ಟ ಮೊದಲ ಪ್ರಾರ್ಥನಾ ಕೂಟಕ್ಕೆ ಹೋದಾಗ ಅಲ್ಲಿ ಕೂಡ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ಪಂಡಿತ ಸಂಸ್ಕೃತರಾದಂಥ ಆ ಕೇರಳದ ಒಂದು ಮನುಷ್ಯನ ಬಾಯಿಯಲ್ಲಿಯೂ ಕೂಡ ಇದೇ ಮಾತು ಬಂತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಮನುಷ್ಯನು ಹೇಳಿದ್ದು, ಯಾವುದನ್ನು ನಂಬಕ್ಕೆ ಹೋಗಬೇಡಿ, ದೇವರ ಮಾತನ್ನು ಕೇಳಿ ನಡೆಯಿರಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದುದರಿಂದ ಯಾವುದೇ ಪೂಜೆ ಪುಸ್ಕಾರಗಳಿಂದಲೂ ನಮಗೆ ರಕ್ಷಣೆ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ. ಕೀರ್ತನೆಗಳು 50ನೇ ಅಧ್ಯಾಯ 14 ಮತ್ತು 15ನೇ ವಚನ. ಕೀರ್ತನೆಗಳು 50ನೇ ಅಧ್ಯಾಯ 14 ಮತ್ತು 15ನೇ ವಚನಗಳು. ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಹರಕೆಗಳನ್ನು ಪರಾತ್ಪರನಿಗೆ ಸಲ್ಲಿಸಿರಿ. ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಹರಕೆಗಳನ್ನು ಪರಾತ್ಪರನಿಗೆ ಸಲ್ಲಿಸಿರಿ. ಯಾವುದೇ ಬೇಕಾಗಿಲ್ಲ. ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳಿಗಾಗಿ ದೇವರು ನಮಗೆ ಸ್ತೋತ್ರ ಮಾಡಿದ ಮೇಲೆ, ಅನೇಕ ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆ ಮಾಡಿದ ಮೇಲೆ ಪುನಃ ಯಾವುದೇ ಪೂಜೆ ಪುಸ್ಕಾರಗಳಿಗೆ ನಾವು ಹೋಗಬೇಕಾಗಿಲ್ಲ, ಯಾರ ಮಾತನ್ನು ಕೇಳಬೇಕಾಗಿಲ್ಲ. ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಕಾರ್ಯಗಳಿಗೆ, ದೇವರೇ ನಿನ್ನ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳಿಗಾಗಿ ನಿನಗೆ ಸ್ತೋತ್ರ, ಪಾಪದಿಂದ ಬಿಡುಗಡೆ ಮಾಡಿದಕ್ಕಾಗಿ ನಿನಗೆ ನನ್ನ ಸ್ತೋತ್ರ ಸ್ವಾಮಿ. ದೇವರೇ ನನ್ನ ಆಶೀರ್ವದಿಸು, ನನ್ನ ಪಾಪಗಳಿಂದ ತೊಳಿ, ನಿನ್ನ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳೆಂಬುದಾಗಿ ಶುದ್ಧ ಮನಸ್ಸಿನಿಂದ ಶುದ್ಧ ಪ್ರೀತಿಯಿಂದ ನಾವು ದೇವರಿಗೆ ಸ್ತುತಿ ಸ್ತೋತ್ರ ಯಜ್ಞಗಳನ್ನು ಅರ್ಪಿಸುವುದು, ಒಂದು ನಮಸ್ಕಾರ ಹೇಳುವುದೇ ದೇವರಿಗೆ ಯಜ್ಞವಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಮಾಡಿದ ಹರಕೆಗಳನ್ನು ಪರಾತ್ಪರನಿಗೆ ಸಲ್ಲಿಸಿರಿ. ಮಾಡಿದ ಹರಕೆ ಅಂದರೆ ದೇವರಿಗೆ ಸ್ತುತಿ ಸ್ತೋತ್ರದ ಹರಕೆ ಮಾತ್ರ ಹೊರತು ಇನ್ನು ಯಾವುದೇ ಹರಕೆಗಳು ಅಲ್ಲ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಹೀಗೆ ದೇವರನ್ನು ನಾವು ಅರಿತುಕೊಂಡ ಮೇಲೆ, ವಚನಗಳನ್ನು ತಿಳಿದುಕೊಂಡ ಮೇಲೆ ಪುನಃ ಅದೇ ಮಾರ್ಗಕ್ಕೆ ನಾವು ಹೋಗದೆ ಸ್ತುತಿ ಯಜ್ಞವನ್ನೇ ಸಮರ್ಪಿಸುತ್ತಾ ನಮ್ಮ ಪಾಪಗಳು ಯಾವುದೆಂದು ಗೊತ್ತಾಗಿ ಅದಕ್ಕಾಗಿ ಪಶ್ಚಾತ್ತಾಪ ಪಟ್ಟುಕೊಂಡು ದೇವರಲ್ಲಿ ನಾವು ಸ್ತುತಿ ಸ್ತೋತ್ರ ಯಜ್ಞವನ್ನು ಸಮರ್ಪಿಸುತ್ತಾ ಹೋದಾಗ ನಮ್ಮನ್ನು ಕಷ್ಟ ಕಾಲದಲ್ಲಿ ದೇವರು ಬಿಡಿಸುವನಾಗಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಆಗ ನನ್ನನ್ನು ಕೊಂಡಾಡುವಿರಿ. ನನ್ನ ಜೀವಿತದಲ್ಲಿ ಕೂಡ ಇದುವೇ ಆಗಿತ್ತು. ನನ್ನ ಸಹೋದರ ಸಹೋದರಿಯರೇ, ಮೊದಲು ಮಾಡಿದ್ದನ್ನು ಈ ಹಿಂದಿನ ತರಗತಿಯಲ್ಲಿ ಕೂಡ ನೀವೆಲ್ಲರೂ ಕೇಳಿಕೊಂಡಿದ್ದೀರಿ. ಈಗ ಎಲ್ಲವೂ ನನಗೆ ಅರ್ಥವಾದ ಮೇಲೆ ಎಲ್ಲ ಪೂಜೆ ಪುಸ್ಕಾರ ಹೋಮ ಬಳಿ ಪ್ರತಿಯೊಂದನ್ನು ಬಿಟ್ಟು ದೇವರನ್ನ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಹೋಗುತ್ತಿದ್ದೇನೆ. ಆಗ ಒಂದೊಂದು ಕಷ್ಟಗಳು ಬಂದೇ ಬರುತ್ತವೆ. ನಾವು ಭೂಲೋಕದಲ್ಲಿ ಜೀವಿಸ್ತೀವಿ. ಆಗ ನಾವು ದೇವರಿಗೆ ಮೊರೆ ಇಡಬೇಕು ಹೊರತು ಪುನಃ ಪೂಜೆ ಪುಸ್ಕಾರಗಳಿಗಾಗಿ ತೆಂಗಿನಕಾಯಿ ಬಾಳೆಹಣ್ಣು ಊದುಗಡ್ಡಿ ಕರ್ಪೂರ ಸಾಂಬ್ರಾಣಿ ಕುಂಕುಮ ಅರಿಶಿನ ತೆಗೆದುಕೊಂಡು
ಹೋಗುವುದಲ್ಲ. ದೇವರಿಗೆ ಇದೆಲ್ಲ ಬೇಕಾಗಿಲ್ಲ. ನನ್ನ ಸಹೋದರ ಸಹೋದರಿಯರೇ, ಸರ್ವ ಸೃಷ್ಟಿಕರ್ತನಾದ ದೇವರು ಆತ್ಮ ಸ್ವರೂಪನಾಗಿದ್ದಾನೆ. ದೇವರು ವಾಣಿಯಾಗಿದ್ದಾನೆ. ಮನುಷ್ಯನ ಅವತಾರವಿತಿ ಭೂಲೋಕಕ್ಕೆ ಬಂದು 33 ವರ್ಷ ಜೀವಿಸಿ ಅದರಲ್ಲಿ 3 ವರ್ಷ ಸುವಾರ್ತೆಯನ್ನು ಸಾರಿ ನಾವು ಈ ಭೂಲೋಕದಲ್ಲಿ ಜೀವಿಸುವಾಗ ಯಾವ ರೀತಿ ಜೀವಿಸಬೇಕು, ಯಾವ ರೀತಿ ಯಾರಿಂದ ಏನೇನು ಕಷ್ಟ ಸಂಕಟ ದುಃಖಗಳು ಬರುತ್ತವೆ, ಅದನ್ನು ಹೇಗೆ ಸಹಿಸಿಕೊಳ್ಳಬೇಕೆಂಬುದಾಗಿ, ಪರಲೋಕ ರಾಜ್ಯವನ್ನು ಸೇರಬೇಕಾದರೆ ಯಾವ ರೀತಿ ಸಹಿಸಿಕೊಳ್ಳಬೇಕೆಂಬುದಾಗಿ ನಮಗೊಂದು ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ಆ ಮಾರ್ಗದಲ್ಲಿ ನಡೆಯಬೇಕು. ಹಾಗೆ ಶಿಲುಬೆಯ ಮರಣ ಎಲ್ಲರಿಗೂ ಗೊತ್ತಿದೆ. ಶಿಲುಬೆಯಲ್ಲಿ ಅವರು ಪ್ರಾಣ ಬಿಟ್ಟು ಮರಣ ಹೊಂದಿ ಸಮಾಧಿ ಮಾಡಿಸಿಕೊಂಡು 3ನೇ ದಿವಸ ಪುನರುತ್ಥಾನಗೊಂಡು 40ನೇ ದಿವಸ ಪರಲೋಕಕ್ಕೆ ಏರಿ ಹೋಗಿ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುವ ಆ ಯೇಸು ಕ್ರಿಸ್ತರೇ ನಮ್ಮ ದೇವರಾಗಿದ್ದಾರೆ. ಆಮೇನ್, ಹಲ್ಲೆಲೂಯ. ಹೀಗಿರುವಾಗ ನನಗೆ ಯಾವುದೇ ಪೂಜೆ ಪುಸ್ಕಾರ ಬಲಿದಾನ ಕೊಡಿ ಅಂತೇಳಿ ತಂದೆಯಾದ ದೇವರು ಯೆಹೋವ ದೇವರು ಹೇಳಿಲ್ಲ. ಮಗನಾದ ದೇವರು ಯೇಸು ಕ್ರಿಸ್ತನು ಹೇಳಿಲ್ಲ. ಪವಿತ್ರಾತ್ಮ ದೇವರು ಕೂಡ ಇದನ್ನು ಹೇಳಲೇ ಇಲ್ಲ. ದೇವರು ನಮಗೆ ಸ್ತೋತ್ರವಾಗಲಿ. ಮಾಡಿದ ಉಪಕಾರಗಳಿಗಾಗಿ, ಅವರ ಒಂದು ಪ್ರೀತಿ ಕರುಣೆಗಾಗಿ ನಾವು ಸ್ತುತಿ ಸ್ತೋತ್ರ ಯಜ್ಞಗಳನ್ನು ಅರ್ಪಿಸಬೇಕು. ಇದು ಕೂಡ ಇವತ್ತು ನನ್ನ ಜೀವಿತದಲ್ಲಿ ನಡೆಯುತ್ತಿರುವಂಥ ಒಂದು ವಿಷಯವಾಗಿದೆ. ಈಗ ಕಷ್ಟ ಕಾಲದಲ್ಲಿ ಮೊರೆ ಇಡ್ತೇನೆ, ದೇವರು ಬಿಡಿಸುವವನಾಗಿದ್ದಾನೆ. ಈಗ ದೇವರನ್ನು ನಾನು ಕೂಡ ಕೊಂಡಾಡುವನಾಗಿದ್ದೇನೆ. ದೇವರು ನಮಗೆ ಸ್ತೋತ್ರವಾಗಲಿ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ನೀವು ಕೂಡ ಒಂದು ವೇಳೆ ದೇವರನ್ನು ಅರಿತುಕೊಂಡು ಮತ್ತೆ ಪುನಃ ಪೂಜೆ ಪುಸ್ಕಾರ ಹೋಮಗಳಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಇದರಲ್ಲಿ ಒಂದು ವಿಷಯ ಏನಪ್ಪ ಅಂದರೆ, ಮುಖ್ಯವಾಗಿ ಒಂದೊಂದು ದೇವರ ಸೇವಕರುಗಳು ಕೂಡ ಹೇಳ್ತಾ ಇದ್ದಾರೆ, ನಮಗೆ ಪೂಜೆ ಬೇಕು, ಪುಸ್ಕಾರ ಬೇಕು, ಮಾಯ ಬೇಕು, ಮಂತ್ರ ಬೇಕು, ಹೋಮ ಬೇಕು, ಎಲ್ಲವೂ ಬೇಕು, ಆದರೆ ದೇವರ ಮೇಲೆ ನಂಬಿಕೆ ಇಡಿ, ನೀವು ಮಾಡುವಂಥದ್ದನ್ನು ಎಲ್ಲವನ್ನ ಮಾಡಿ ಎಂಬುದಾಗಿ. ಈ ಮಾತುಗಳನ್ನು ನಂಬಕ್ಕೆ ಹೋಗಬೇಡಿರಿ. ದಯವಿಟ್ಟು ಇದೆಲ್ಲ ಬರೀ ಸುಳ್ಳು ಬೋಧನೆ. ಅವರ ಒಂದು ಜೀವನಕ್ಕಾಗಿ, ಅವರು ಹಣ ಮಾಡುವುದಕ್ಕಾಗಿ, ಹೆಂಡತಿ ಮಕ್ಕಳನ್ನ ಸಾಕುವುದಕ್ಕಾಗಿ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇದು ಯಾರು ಅಲ್ಲ. ಸತ್ಯವೇದವನ್ನು ಓದಿ ನಾನೊಬ್ಬ ಸೇವಕನೆಂದು ಹೇಳಿಕೊಂಡು ತಿರುಗಾಡುವಂಥ ಸ್ವಲ್ಪ ಸೇವಕರುಗಳ ಮಾತಾಗಿದೆ. ಈ ಒಂದು ಮಾತನ್ನು ನಾನು ತಿಳಿದುಕೊಂಡಿದ್ದು ಗುಲ್ಬರ್ಗ ಜಿಲ್ಲೆಯ ಒಂದು ತಾಲೂಕಿನ ಒಂದು ಗ್ರಾಮದಲ್ಲಿ ಒಂದು ಸೇವಕ ಮಾಯಾ ಮಂತ್ರ ಮಾಡಿಸಿ ಒಂದು ಕುಟುಂಬಕ್ಕೆ ಬಹಳ ಕಷ್ಟ ಸಂಕಟ ದುಃಖಗಳು ಬಂದೋಗಿತ್ತು. ಇದನ್ನು ವಿಗ್ರಹಾರಾಧನೆ ಮಾಯಾ ಮಂತ್ರಗಳ ತರಗತಿಯಲ್ಲಿ ಇದನ್ನು ನಾನು ಹಿಂದೆ ನಿಮಗೆ ತಿಳಿಸಿದ್ದೆ. ದೇವರ ನಮಗೆ ಸ್ತೋತ್ರವಾಗಲಿ. ಆದ್ದರಿಂದ ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವುದೇ ನಮಗೆ ರಕ್ಷಣೆ ಹೊರತು ಪೂಜೆ ಪುಸ್ಕಾರ ಹೋಮಗಳಿಂದ ನಮಗೆ ರಕ್ಷಣೆ ಇಲ್ಲ ಎಂಬುದಾಗಿ ನಾವು ಇಲ್ಲಿಯವರೆಗೆ ನಾವು ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ ಮಗ ಪರಿಶುದ್ಧನಾದ ತ್ರಿಯೇಕ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ನನ್ನ ಜೀವಿತದಲ್ಲಿ ನೀವು ಮಾಡಿದಂಥ ಅದ್ಭುತ ಕಾರ್ಯಗಳಲ್ಲಿ 9ನೇ ಭಾಗ, ಅದರಲ್ಲಿ 3ನೇ ಭಾಗ ಹಾಗೂ ಕೊನೆಯ ಭಾಗವನ್ನು ಸಾಕ್ಷಿ ನುಡಿಯಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ಒಂದು ವೇಳೆ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಏನಾದರೂ ಇಂಥ ತಪ್ಪುಗಳು ಬರುತ್ತಿರುವುದಾದರೆ ದೇವರೇ ನನ್ನನ್ನು ಕ್ಷಮಿಸಿದಾಗಿ ಅವರನ್ನು ಕೂಡ ಹೇರಳವಾಗಿ ನೀವು ಕ್ಷಮಿಸಿರಿ, ಆಶೀರ್ವದಿಸಿರಿ. ನಿಮ್ಮ ಆಶೀರ್ವಾದ, ಶಾಂತಿ, ಸಮಾಧಾನ, ಕರುಣೆ, ಪ್ರೀತಿ ಅವರ ಎಲ್ಲರೊಡನೆ ಇರಲಿ. ಅವರ ಎಲ್ಲ ಕೆಲಸ ಕಾರ್ಯಗಳನ್ನು, ಗಂಡ ಹೆಂಡತಿ ಮಕ್ಕಳನ್ನು, ಅವರ ಹೊಲ ಭೂಮಿ ಪ್ರತಿಯೊಂದನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ನನ್ನ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಸಹೋದರ ಸಹೋದರರೇ, ನಿಮಗೂ ನನ್ನ ಧನ್ಯವಾದಗಳು.